ಬಿಗ್ ಫೈನ್ ಫಿಫ್ತ್ ನ್ಯೂಸ್ ಹತ್ತ ಗಮನ ಹರಿಸೋದಾದ್ರೆ ಕೊಲೆ ಆರೋಪಿ ಪವಿತ್ರ ಗೌಡಗೆ ಮತ್ತೊಂದು ಶಾಕ್ ಎದುರಾಗಿದೆ. ಪವಿತ್ರ ಗೌಡ ಮನೆ ಊಟ ಬೇಡಿಕೆಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಕೊಲೆ ಆರೋಪಿ ಪವಿತ್ರ ಗೌಡ ಏನಿದ್ದಾರೆ ಅವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಸೆಷನ್ ಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ನೀಡಿದೆ ಹೈಕೋರ್ಟ್. ಮನೆ ಊಟ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ರು ಕಾರಾಗೃಹದ ಅಧಿಕಾರಿಗಳು. ಆದರೆ ಈಗ ಮನೆ ಊಟ ಬೇಡ, ಮನೆ ಊಟವನ್ನ ಪ್ರಶ್ನಿಸಿ ಮೇಲ್ಮನವಿಯಿಂದ ಸಲ್ಲಿಸಿದ್ದಾರೆ. ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್ಗೆ ಮನೆ ಊಟ ಬೇಕು ಅಂತ ಹೇಳಿದ್ರು. ವಾರಕ್ಕೊಮ್ಮೆ ಮನೆ ಊಟ ನೀಡೋದಕ್ಕೆ ಆದೇಶಿಸಿತ್ತು ಸೆಷನ್ ಕೋರ್ಟ್. ಕೊಲೆ ಕೇಸ್ನ ಯಾವುದೇ ಆರೋಪಿಗಳಿಗೆ ಮನೆ ಊಟ ಸೌಲಭ್ಯ ಕೊಡಬಾರದು, ಇರೋದಿಲ್ಲ ಅನ್ನುವಂಥ ಅಂತಿಮ ಫಲಿತಾಂಶ ಸಿಕ್ಕಿದೆ. ಕೋರ್ಟ್ ಆದೇಶ ಪಾಲಿಸಿದರೆ ಇತರೆ ಕೈದಿಗಳಿಗೂ ಬೇಡಿಕೆಯನ್ನ ಇಡಬಹುದು. ಆದ ಕಾರಣದಿಂದ ಜೈಲಿನ ಊಟಕ್ಕೆ FSSAI ಏನಿದೆ, ದಟ್ ಇಸ್ ಭಾರತೀಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ 4 ಸ್ಟಾರ್ ಅನ್ನ ರೇಟಿಂಗ್ ನೀಡಿದೆ. ಜೈಲಿನ ಊಟದ ಗುಣಮಟ್ಟದ ಬಗ್ಗೆ ಯಾರೂ ಆಕ್ಷೇಪ ಎತ್ತಿಲ್ಲ. ಆರೋಪಿ ಪವಿತ್ರ ಗೌಡಗೆ ಒಟ್ನಲ್ಲಿ ಮರೀಚಿಕೆಯಾಗಿ ಉಳಿದಿದೆ ಅವರ ಮನೆ ಊಟದ ಆಸೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಗಿರೀಶ್ ಅವರು. ಹೈಕೋರ್ಟ್ ತಡೆಯಾಜ್ಞೆಯನ್ನ ಈಗ ಏನ್ ನೀಡಿದೆ ಅದನ್ನ ತೆರವುಗೊಳಿಸೋಕೆ ಪವಿತ್ರ ಗೌಡ ಪರ ವಕೀಲರು ಯಾವ ರೀತಿಯಾದಂತಹ ಕಾನೂನು ಕ್ರಮಗಳನ್ನ ಮುಂದಿನ ದಿನದಲ್ಲಿ ತಗೊಳ್ಬಹುದು. ಅಂಡ್ FSSAI ರೇಟಿಂಗ್ ಆಧಾರದ ಮೇಲೆ ಏನಾದರೂ ಹೈಕೋರ್ಟ್ ಈ ಒಂದು ರೂಲ್ಸ್ ಅನ್ನ ಜಾರಿಗೆ ಮಾಡ್ತಾ? ಆದರ್ಶಿನಿ, ಹೌದು. ಏನು ಈ ಹಿಂದೆ ಪವಿತ್ರ ಗೌಡ ಸೇರಿ ಇಬ್ಬರು ಆರೋಪಿಗಳಾದಂತಹ ಲಕ್ಷ್ಮಣ್ ಹಾಗೂ ನಾಗರಾಜ್ ನಮಗೆ ಜೈಲೂಟ ಬೇಡ, ನಮಗೆ ಮನೆ ಊಟ ಬೇಕು ಅಂತ ಏನು ಅರ್ಜಿಯನ್ನ ಸಲ್ಲಿಸಿದ್ರು. ಇದೇ ನಿಟ್ಟಿನಲ್ಲಿ 57ನೇ ಸೆಷನ್ ಕೋರ್ಟ್ ಅವರಿಗೆ ವಾರಕ್ಕೊಮ್ಮೆ ಏನು ಮನೆ ಊಟವನ್ನ ಕೊಡುವಂತೆ ಆದೇಶವನ್ನ ಮಾಡಿತ್ತು. ಅದು ಕೂಡ ಕಟ್ಟುನಿಟ್ಟಾದ ಆದೇಶ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಇದರ ಏನು ಈ ಒಂದು ಸೆಷನ್ ಕೋರ್ಟ್ ನ ಆದೇಶವನ್ನ ವಿರೋಧಿಸಿ ಏನು ಕಾರಾಗೃಹದ ಜೈಲು ಅಧಿಕಾರಿಗಳು ಒಂದು ವಿರುದ್ಧವಾದಂತಹ ಮೇಲ್ಮನವಿ ಅಥವಾ ರಿಟ್ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಇದರ ಬೆನ್ನಲ್ಲೇ ಸಾಕಷ್ಟು ವಾದ ವಿವಾದವನ್ನ ಆಲಿಸಿದ ಕೋರ್ಟ್ ಏನು ಇವರಿಗೆ ಮನೆ ಊಟವನ್ನ ವಾರಕ್ಕೊಮ್ಮೆ ಕೊಡಬೇಕು ಅಂತ ಆದೇಶವನ್ನ ನೀಡಿತ್ತು. ಅದರ ವಿರುದ್ಧವಾದ ಆದೇಶವನ್ನ ಹೈಕೋರ್ಟ್ ನೀಡಿದೆ. ಅವರಿಗೆ ಯಾವುದೇ ರೀತಿಯ ಸವಲತ್ತನ್ನ ನೀಡಬಾರದು, ಒಂದು ಪಕ್ಷದಲ್ಲಿ ಅವರಿಗೆ ಏನಾದ್ರೂ ಸ್ಪೆಷಲ್ ಸಪೋರ್ಟ್ ಅಥವಾ ಸವಲತ್ತನ್ನು ನೀಡಿದ್ದೆ ಆದ್ರೆ ಅವರ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಎನ್ನುವ ಒಂದು ಕಟ್ಟುನಿಟ್ಟಾದ ಆದೇಶವನ್ನು ಹೈಕೋರ್ಟ್ ಕೊಟ್ಟಿದೆ. ಈ ಒಂದು ಆದೇಶದ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದ್ರೆ ಏನು ಈ ಹಿಂದೆ ಬೆಂಗಳೂರಿನ ಕಾರಾಗೃಹದ ಊಟ ಅಥವಾ ತಿಂಡಿ ವಿಚಾರದಲ್ಲಿ FSI ಅಂತ ಏನ್ ಕರಿತೀವಿ, ಅದು 4 ಸ್ಟಾರ್ಗಳ ಒಂದು ರೇಟಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಅಷ್ಟು ಸದೃಢವಾದಂತಹ, ಅಷ್ಟು ಕ್ಲೀನ್ ಆದ ಆಹಾರವನ್ನ ಬೆಂಗಳೂರು ಕಾರಾಗೃಹದಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅದರಲ್ಲೂ ಎಸ್ಪೆಷಲಿ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಮನೆ ಊಟವಾಗಲಿ ಅಥವಾ ಬೇರೆ ಸವಲತ್ತುಗಳನ್ನಾಗಲಿ ನೀಡಬಾರದು ಎಂಬ ಹಿನ್ನೆಲೆಯಲ್ಲಿ ಏನು ಬೆಂಗಳೂರು ಹೈಕೋರ್ಟ್ ಈ ಒಂದು ಆದೇಶವನ್ನು ಹೊರಡಿಸಿದೆ. ಇನ್ನು ಏನು ಪವಿತ್ರ ಗೌಡ ಅವರ ತಾಯಿಯವರು ಈ ಹಿಂದೆ ಏನು ಅರ್ಜಿಯನ್ನ ಸಲ್ಲಿಸಿದ್ರು, ಏನು ಸೆಷನ್ ಕೋರ್ಟ್ ಇಂದ ಆದೇಶ ಆಗಿದೆ, ಆದ್ರೆ ನಮ್ಮ ಮಗಳಿಗೆ ಮನೆ ಊಟವನ್ನ ಕೊಡೋದಕ್ಕೆ ಬಿಡ್ತಾ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಆದೇಶವನ್ನ ನೀಡಿದ್ರು. ಆದ್ರೆ ಅವರಿಗೂ ಕೂಡ ಒಂದು ಭಾಗದಲ್ಲಿ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಮುಂದುವರೆದ ಹಂತದಲ್ಲಿ ಏನು ಈ 3 ಜನ ಆರೋಪಿಗಳಿದ್ದಾರೆ, ಇವರು ಮೇಲ್ಮನವಿ ಸಲ್ಲಿಸುವ ಎಲ್ಲ ಅವಕಾಶಗಳು ಇದೆ. ಯಾಕಂದ್ರೆ ಸಾಧಾರಣವಾಗಿ ಸೆಷನ್ ಕೋರ್ಟ್ ಅಲ್ಲಿ ಆದೇಶವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೇಲ್ಮನವಿ ಸಲ್ಲಿಸುವ ಎಲ್ಲ ಅವಕಾಶಗಳು ಇದೆ. ಆದರ್ಶಿನಿ, ಧನ್ಯವಾದಗಳು ತಮ್ಮ ಹೆಚ್ಚಿನ ಮಾಹಿತಿಗೆ.